10ನೇ ತರಗತಿ ಮೇಲೆ PUC ಮೇಲೆ ಮತ್ತು ಡಿಗ್ರಿ ಆದಂಥ ಅಭ್ಯರ್ಥಿಗಳಿಗೆ ಈಗ ಆಫ್ಲೈನ್ ಅರ್ಜಿ ಕರೆದಾರ ರೀ. ಅದು ಎಲ್ಪ ಅಂದ್ರೆ ಆರ್ಮಿ ಒಳಗೆ ಸಬ್ ಏರಿಯಾ ಕ್ಯಾಂಟೀನ್ ಅಂತ ತಿಳಿಸಿದ್ರಾಗ ಆಫ್ಲೈನ್ ಅರ್ಜಿ ಕರೆದಾರ. ಆನ್ಲೈನ ಆಫ್ಲೈನ್ ನಿಮ್ಗೆ ಗೊತ್ತಿರಬೇಕು. ಆನ್ಲೈನ್ ಅಂದರೆ ನಾವು ಕಂಪ್ಯೂಟರ್ ಮುಖಾಂತರ ಆನ್ಲೈನ್ ಅರ್ಜಿ ಹಾಕ್ತಿರಲಿಲ್ಲ, ಅದಕ್ಕೆ ನಾವು ಆನ್ಲೈನ್ ಅರ್ಜಿ ಅಂತೀವಿ. ಆಫ್ಲೈನ್ ಎದಕ್ಕೆ ಅಂತೀವಿ ಅಂದ್ರೆ ಪೋಸ್ಟ್ ಮುಖಾಂತರ ಅರ್ಜಿ ಹಾಕೋದಕ್ಕೆ ಆಫ್ಲೈನ್ ಅಂತೀವಿ. ಆನ್ಲೈನ ಆಫ್ಲೈನ್ ನೆನಪಿಟ್ಕೋರಿ. ಆ ಕೆಲವೊಂದು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಕರೆದಿರ್ತಾರೆ, ಇನ್ನು ಕೆಲವೊಂದು ಹುದ್ದೆಗಳಿಗೆ ಆಫ್ಲೈನ್ ಅರ್ಜಿ ಕರೆದಿರ್ತಾರೆ. ಆಫ್ಲೈನ್ ಅರ್ಜಿ ಅಂದಾಗ ನಾವು ಪೋಸ್ಟ್ ಮುಖಾಂತರ ಅಂದರೆ ಒಂದು ಲಕೋಟಿಯನ್ನು ತೊಗೊಂಡು ಟು ಅಡ್ರೆಸ್ ಅವ್ರದ್ದು ಮಾಡಿ, ಫ್ರಾಮ್ ಅಡ್ರೆಸ್ ನಮ್ಮದು ಮಾಡಿ, ಅದಕ್ಕೆ ಕೇಳಿದಂಥ ಡಾಕ್ಯುಮೆಂಟ್ಗಳನ್ನ ಹಾಕಿ, ಆಮೇಲೆ ಅವ್ರ ಅಪ್ಲಿಕೇಶನ್ ಫಾರ್ಮೇಟನ್ನು ಬಿಟ್ಟಿರ್ತಾರೆ, ಅದನ್ನ ಡೌನ್ಲೋಡ್ ಮಾಡಿಕೊಂಡು ಫಾರ್ಮನ್ನು ತುಂಬಿ ಕಳಿಸೋದಕ್ಕೆ ನಾವು ಏನಂತೀವಪ್ಪ ಅಂದ್ರೆ ಆಫ್ಲೈನ್ ಅರ್ಜಿ ಅಂತೀವಿ. ನಿಮ್ಗೆ ಗೊತ್ತಿರಲಿ. ಇದು ಕರೆದಿದ್ದು ಏನಪ್ಪ ಅಂದ್ರೆ ಆಫ್ಲೈನ್ ಅರ್ಜಿ ಕರೆದಾರೆ. ಇಲ್ಲಿ ಏನಪ್ಪ ಅಂದ್ರೆ ಹೈಟು ಇಲ್ಲ, ಆಮೇಲೆ ಫಿಸಿಕಲ್ಲು ಇಲ್ಲ ರೀ. ಇದಕ್ಕೀಗ ಸದ್ಯ ಪ್ರೆಸೆಂಟ್ ಅಪ್ಲಿಕೇಶನ್ ಸ್ಟಾರ್ಟ್ ಅದ. ಇದಕ್ಕೆ ಯಾವುದೇ ರೀತಿ ಹೈಟು ಬೇಕಾಗಿಲ್ಲ, ಆಮೇಲೆ ಫಿಸಿಕಲ್ಲು ಯಾವುದೇ ರೀತಿ ಇಲ್ಲ. ಇಲ್ಲಿ ನೇರವಾಗಿ ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಆದಮೇಲೆ ಟ್ರೇಡ್ ಟೆಸ್ಟ್ ಅಂತ ಮಾಡ್ತಾರೆ. ಟ್ರೇಡ್ ಟೆಸ್ಟ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಆಮೇಲೆ ನಿಮ್ಮನ್ನ ಪರ್ಸ್ನಲ್ ಇಂಟರ್ವ್ಯೂಗಳನ್ನ ಮಾಡ್ತಾರೆ, ಮೆಡಿಕಲ್ ಮಾಡ್ತಾರೆ, ಫೈನಲ್ ಆಗಿ ಜಾಯ್ನಿಂಗ್ ಮಾಡ್ತಾರೆ. ಇದೇನಪ್ಪ ಅಂದ್ರೆ ಎಲ್ಲಿ ಕರೆದಂದ್ರೆ ಆರ್ಮಿ ಒಳಗೆ ಸಬ್ ಏರಿಯಾ ಕ್ಯಾಂಟೀನ್ ಅಂತೀವಿ, ಅಲ್ಲಿ ಕಾಲ್ಫಾರ್ಮನ್ನು ಮಾಡ್ಯಾರ. ಇಲ್ಲಿ ವಯಸ್ಸಿನ ಮಿತಿ ಎಷ್ಟೈತಪ್ಪ ಅಂದ್ರೆ 18ರಿಂದ 58 ವಯಸ್ಸು ಒಳಗಿದ್ದವ್ರು ಅರ್ಜಿ ಹಾಕ್ಬೋದು ರೀ. 18ರಿಂದ 58 ವಯಸ್ಸು ಒಳಗಡೆ ಇದ್ದಂಥವ್ರು ಅರ್ಜಿ ಹಾಕ್ಬೋದು. ನೀವು ಅನ್ಬೋದು ಇದ್ಯಾಂತಂದ್ರೆ ಸರ್ 58 ವಯಸ್ಸು ತನಕ ಐತೆ ಅರ್ಜಿ ಹಾಕೋದು ಅಂತೇಳಿ. ಇದು ಕ್ಯಾಂಟೀನ್ ಒಳಗೆ ವರ್ಕ್ ಮಾಡುವಂಥದ್ದು, ಆರ್ಮಿ ಕ್ಯಾಂಟೀನ್ ಒಳಗೆ ಕೆಲಸ ಮಾಡುವಂಥದ್ದು. ಆಮೇಲೆ ಇದಕ್ಕೆ ಯಾವ ಪೋಸ್ಟ್ ಇದಪ್ಪ ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಆಗ್ತದ, ಚೌಕಿದಾರ, ಸಫಾಯಿವಾಲ, MTS, ಕ್ಯಾಂಟೀನ್ ಕ್ಲರ್ಕ, ಕಂಪ್ಯೂಟರ್ ಆಪ್ರೇಟ್ರ, ಸೇಲ್ಸ್ ಪರ್ಸನ್ನ, ಸೆಕ್ಯೂರಿಟಿ ಸೂಪರ್ವೈಸರ, ಸ್ಟೋರ್ ಸೂಪರ್ವೈಸರ, ಆಮೇಲೆ ಫ್ಲೋರ್ ಮ್ಯಾನೇಜರ, ಅಸಿಸ್ಟೆಂಟ್ ಮ್ಯಾನೇಜರ, ಅಸಿಸ್ಟೆಂಟ್ ಅಕೌಂಟೆಂಟ, ಈ ರೀತಿ ಹುದ್ದೆಗಳಿಗೆ 10ನೇ ತರಗತಿ ಮೇಲೂ ಕಾಲ್ಫಾರ್ಮ್ ಮಾಡ್ಯಾರ ರೀ, PUC ಮೇಲೂ ಮಾಡ್ಯಾರ, ಆಮೇಲೆ ಡಿಗ್ರಿ ಮೇಲೂ ಮಾಡ್ಯಾರ. ಆಮೇಲೆ ಇದನ್ನು ಅರ್ಜಿ ಯಾವ ರೀತಿ ಹಾಕೋದಂದ್ರೆ ಆಫ್ಲೈನ್ ಮೂಲಕ ಅರ್ಜಿ ಹಾಕಬೇಕು. ಇದು ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗಪ್ಪ ಅಂದ್ರೆ 30 ಮೇ 2026ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಯಾವ. ಅಪ್ಲಿಕೇಶನ್ ಮುಕ್ತಾಯ ಡೇಟ್ ಯಾವಾಗ ಅಂದ್ರೆ ಜೂನ್ 20. ಇದೇ ಜೂನ್ 20 2 ದಿನ ಉಳಿತ್ರಿ, 6 ದಿನ ಅಷ್ಟೇ ಉಳಿದದ. ಆದರೂ ನಿಮಗೆ ಮಾಹಿತಿ ಇರಲಿ, ಯಾರು ಅಪ್ಲಿಕೇಶನ್ ಹಾಕೋರು ಹಾಕಲಿ ಅಂತಕ್ಕಂಥ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಜೂನ್ 20, 2026 ಕೊನೆಯ ದಿನಾಂಕ ಅದ. ಆಮೇಲೆ ಪ್ರತಿ ವರ್ಷ ಕಾಲ್ಫಾರ್ಮ್ ಇರ್ತಾವೆ, ನಿಮ್ಗೆ ಗೊತ್ತಿರಲಿ. ಪ್ರತಿ ವರ್ಷ ಕಾಲ್ಫಾರ್ಮ್ ಇರ್ತಾವೆ. ಆದರೆ ನಾವೇನು ಬರೀ ಅಗ್ನಿವೀರ ಅಂತ ಒಂದೇ ನಮ್ಗೆ ಗೊತ್ತಿರ್ತದೆ. ಉಳಿದು ಮತ್ತು ಆರ್ಮಿ ಒಳಗೆ ಏನೇನು ಕಾಲ್ಫಾರ್ಮ್ ಮಾಡ್ತಾರೋ ಅನ್ನೋದನ್ನು ಪ್ರತಿ ವಾರ ನಿಮ್ಗೆ ಹೇಳ್ತಾ ಇರ್ತೀನಿ. ಯಾವ್ಯಾವ ಕಾಲ್ಫಾರ್ಮ್ ಇರ್ತಾವೋ ಅದ್ರ ಜೊತೆ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಇಲ್ಲಿ ಸಿಲೆಕ್ಷನ್ ಪ್ರೊಸೆಸ್ ಅಂದರೆ ಫಸ್ಟ್ ಆಫ್ಲೈನ್ ಅರ್ಜಿ ಹಾಕ್ತೀರಿ, ನಂತರ ಫಸ್ಟ್ ರಿಟರ್ನ್ ಎಕ್ಸಾಮಿನೇಷನ್, ಆಮೇಲೆ ಟ್ರೇಡ್ಗಳಿಗೆ ಪ್ರಾಕ್ಟಿಕಲ್ ಟೆಸ್ಟ್ ಇರ್ತದೆ, ಆಮೇಲೆ ಪರ್ಸ್ನಲ್ ಇಂಟರ್ವ್ಯೂ ಮಾಡ್ತಾರೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಆಮೇಲೆ ಮೆಡಿಕಲ್ ಆದಮೇಲೆ ಫೈನಲ್ ಜಾಯ್ನಿಂಗ್ ಮಾಡ್ತಾರೆ. ಆಮೇಲೆ ಆಫ್ಲೈನ್ ಅರ್ಜಿ ಅಂದಾಗ ಕೆಲವೊಂದು ಸಾದಾ ಪೋಸ್ಟ್ ಮಾಡೋ ಬರ್ತಾವೆ ರೀ, ಇನ್ನು ಕೆಲವೊಂದು ಸ್ಪೀಡ್ ಪೋಸ್ಟ್ ಮಾಡೋ ಬರ್ತಾವೆ. ಇದರಾಗ ನೀವು ಸ್ಪೀಡ್ ಪೋಸ್ಟನ್ನು ಮಾಡ್ಬೋದು. ಸ್ಪೀಡ್ ಪೋಸ್ಟ್ ಮಾಡ್ಬೋದು. ಎಲ್ಲಿ ಯಾವ ಅಡ್ರೆಸ್ಪ ಅಂದ್ರೆ ಟು ಅಡ್ರೆಸ್ 447 ಕಂಪ್ನಿ ASC ಸಪ್ಲೈ ಟ್ರೇಸ್ G ನಿಯರ್ ಸಪ್ಲೈ ಚೌಕಿಗರಿ ಕ್ಯಾಂಟ್ ಡೆಹ್ರಾಡೂನ್ 248003 ಉತ್ತರಾಖಂಡ. ಇಲ್ಲಿ ಏನಪ್ಪ ಅಂದ್ರೆ ಅಪ್ಲಿಕೇಶನ್ನ ಹಾಕ್ಬೋದು. ಆಮೇಲೆ ಅಪ್ಲಿಕೇಶನ್ ಹಾಕುವಾಗ ಡಾಕ್ಯುಮೆಂಟ್ ಏನೇನು ಬೇಕಪ್ಪ ಅಂದ್ರೆ ನೀವು 10ನೇ ತರಗತಿ ಮೇಲೆ ಅರ್ಜಿ ಹಾಕ್ತಾಯಿದ್ರಿ, 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸು, ಆಮೇಲೆ PUC ಇತ್ತಂದ್ರೆ ಅಥವಾ ಡಿಗ್ರಿ ಇತ್ತಂದ್ರೆ ನಿಮ್ದು ಏನು ಎಜುಕೇಷನ್ ಇರ್ತದೆ ಅವನ್ನ ಎಲ್ಲ ಡಾಕ್ಯುಮೆಂಟ್ಗಳನ್ನ ಜೆರಾಕ್ಸ್ ಹಚ್ಚಬೇಕು. ಅದರ ಜೊತೆ ಏನಪ್ಪ ಅಂದ್ರೆ ಆಧಾರ್ ಕಾರ್ಡ, ಆಮೇಲೆ ಡೊಮಿಷಿಯಲ, ರೆಸಿಡೆನ್ಷಿಯಲ, ಕಾಸ್ಟ, ಇವನ್ನೆಲ್ಲ ಏನಪ್ಪ ಅಂದ್ರೆ ಅದಕ್ಕೆ ಅಪ್ಲಿಕೇಶನ್ ಜೊತೆ ಹಚ್ಚಿ ನೀವು ಅಪ್ಲಿಕೇಶನ್ನ ಹಾಕಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ ನಮಗೆ ಸಂಪೂರ್ಣ ಮಾಹಿತಿ ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದಾಗ ನಾವು ಏನು ಮಾಡಿರ್ತೀವಿ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ PDF ಲಿಂಕನ್ನು ಬಿಟ್ಟಿರ್ತೀವಿ. ಅದನ್ನು ಓಪನ್ ಮಾಡಿ ನೋಡಿದರೆ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಬೋದು. ನಮ್ಮ ತರಬೇತಿಯಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ನೀವು ಬಂದು ನಮ್ಮನ್ನು ಕೇಳಿರಪ್ಪ ಅಂದ್ರೆ ನಾವು ನಿಮ್ಗೆ ನೋಟಿಫಿಕೇಶನ್ ಕೊಡ್ತೀವಿ. ಅದನ್ನ ಯಾವ ರೀತಿ ಇರ್ತದೆ ನೀವು ನೋಡೋಕೆ ನಿಮ್ಗೆ ನಾವು ಕೊಡ್ತೀವಿ. ನೋಡಿರಿ ಇದೇನಪ್ಪ ಅಂದ್ರೆ ನಾನು ಹೇಳಿದ್ದೀಗ ಫಿಸಿಕಲ್ ಇಲ್ಲ, ಆಮೇಲೆ ಯಾವುದೇ ರೀತಿ ಹೈಟ ವೇಟ ಬೇಕಾಗಿಲ್ಲ, ನೇರವಾಗಿ ಡೈರೆಕ್ಟ್ ಅರ್ಜಿ ಹಾಕೋಂಥದ್ದು ಈಗ ಕಾಲ್ಫಾರ್ಮ್ ಮಾಡಿದ್ದು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ
ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.